ಪುಡಿ ರೌಡಿಗಳಿಗೆ ಪೊಲೀಸರ ಭಯವೇ ಇಲ್ವಾ? ಬೆಂಗಳೂರಿನ ಭೂಪಸಂದ್ರ ಬೇಕರಿಯಲ್ಲಿ ಡಿಶಿಮ್ ಡಿಶಿಮ್ ಬೇಕರಿಗೆ ನುಗ್ಗಿ ಬೇಕರಿ ಮಾಲೀಕನ ಮೇಲೆ ಹಲ್ಲೆ ಆಗಿರುವಂತಹದ್ದು. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳಿಗೆ ಪೊಲೀಸರ ಭಯವೇ ಇಲ್ವಾ? ಬೆಂಗಳೂರಿನ ಭೂಪಸಂದ್ರ ಬೇಕರಿಯಲ್ಲಿ ಈಗ ಪುಡಿ ರೌಡಿಗಳು ಈಗ ಡಿಶಿಮ್ ಡಿಶಿಮ್ ಮಾಡಿಕೊಂಡಿರುವಂತಹದ್ದು. ಬೇಕರಿಗೆ ನುಗ್ಗಿ ಬೇಕರಿ ಮಾಲೀಕನ ಮೇಲೆ ಹಲ್ಲೆ ಆಗಿರುವಂತಹದ್ದು. ಬೇಕರಿಗೆ ನುಗ್ಗಿ ಬೇಕರಿಯಲ್ಲಿದ್ದ ಯುವಕರಿಗೂ ಕೂಡ ಹಿಗ್ಗಾಮುಗ್ಗಾ ತಿಳಿಸಿರುವಂತಹದ್ದು. ಈ ಒಂದು ಘಟನೆ ನಡೆದಿರುವಂತಹದ್ದು ಬೆಂಗಳೂರಿನ ಭೂಪಸಂದ್ರದ ಗುರು ರಾಘವೇಂದ್ರ ಬೇಕರಿಯಲ್ಲಿ. ಈಗಾಗಲೇ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇರಬಹುದು. ನೋಡಿ, ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕನ ಮೇಲೆ ಪುಡಿ ರೌಡಿಗಳು ಹಟ್ಟಹಾಸವನ್ನು ಮೆರೆತಿರುವಂತಹದ್ದು, ಅವ್ರ ಮೇಲೆ ಹಲ್ಲೆ ಮಾಡ್ತಿರುವಂತಹದ್ದು, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿರುವಂತಹದ್ದು, ಬೇಕರಿಯಲ್ಲಿದ್ದಂತಹ ವಸ್ತುಗಳನ್ನು ಚೆಲ್ತಾ ಇರುವಂತಹದ್ದು. ಚೆಲ್ಲಾಪಿಲ್ಲಿಯಾಗಿ ನೋಡಿ, ಒಬ್ಬ ರೆಡ್ ಟಿ ಶರ್ಟ್ ಇಟ್ಕೊಂಡಿದ್ದಾನೆ, ಬ್ಲೂ ಟಿ ಶರ್ಟ್ ಇಟ್ಕೊಂಡಿರುವಂತಹವನು ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಯುವಕ, ಆತನ ಮೇಲೆ ಈಗ ಹಲ್ಲೆ ಮಾಡಿರುವಂತಹದ್ದು. ಈ ಒಂದು ದೃಶ್ಯ ಈಗ ಬೇಕರಿಯಲ್ಲಿದ್ದಂತಹ CCTVಯಲ್ಲಿ ರೆಕಾರ್ಡ್ ಆಗಿರುವಂತಹದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು, ತನಿಖೆಯನ್ನು ಕೂಡ ಶುರು ಮಾಡಿರುವಂತಹದ್ದು. ಇದು ಬೆಂಗಳೂರಿನಲ್ಲಿ ಪದೇ ಪದೇ ನಡೀತಿರುವಂತಹ ಒಂದು ಗಲಾಟೆಗಳು. ಯಾಕೆಂತಂದರೆ ಕೇವಲ ಭೂಪಸಂದ್ರ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಪದೇ ಪದೇ ಮರುಕಳಿಸ್ತಲಿದ್ದಾವೆ. ಇಂತಹ ಕಿಡಿಗೇಡಿಗಳ ವಿರುದ್ಧ, ಇಂತಹ ಕಿಡಿಗೇಡಿಗಳಿಗೆ ಬೆಂಗಳೂರಿನ ಪೊಲೀಸರು ತಕ್ಕ ಪಾಠವನ್ನು ಕಲಿಸಿದಾಗ ಮಾತ್ರ ಇಂತಹ ಪ್ರಕರಣಗಳು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಕೆಲಸವನ್ನು ಈಗ ಪೊಲೀಸರು ಮಾಡಬೇಕಾಗುತ್ತೆ. ಏಕಾಏಕಿ ಬೇಕರಿ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡೋದು ಅಂತಂದರೆ ಏನದ ಅರ್ಥ? ಅಂದರೆ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟಾಗಿ ಹದಗೆಡ್ತಾ ಇದೆಯಾ? ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸಾಹೇಬ್ರೆ, ದಯಮಾಡಿ ಈ ಒಂದು ವಿಜುವಲ್ಗಳನ್ನು ನೋಡಿ, ಇಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮವನ್ನು ಜರುಗಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಂಥವರಿಗೆ ಎಕ್ಸ್ಕ್ಯೂಸ್ ಕೊಡಬಾರ್ದು. ಇಂಥವರನ್ನು ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಅವ್ರ ಮೇಲೆ ಗೂಂಡಾ ಕಾಯ್ದೆನ ತರಬೇಕು, ರೌಡಿ ಶೀಟ್ರು ಓಪನ್ ಮಾಡಬೇಕು. ಏಕಾಏಕಿ ಒಂದು ಬೇಕರಿ ನುಗ್ಗಿ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅಂತಂದರೆ ಏನಿದೆ ಅರ್ಥ? ಎಸ್, ಈ ಒಂದು ಘಟನೆ ನಡೆದಿರುವಂತಹದ್ದು ಬೆಂಗಳೂರಿನ ಭೂಪಸಂದ್ರದ ಗುರು ರಾಘವೇಂದ್ರ ಬೇಕರಿಯಲ್ಲಿ. ಈಗಾಗಲೇ ಬೇಕರಿಯಲ್ಲಿದ್ದಂತಹ ಮಾಲೀಕರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕನ ಮೇಲೂ ಕೂಡ ಕೆಲಸ ಮಾಡ್ತಿರುವಂತಹದ್ದು. 3 ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನು ಎಸಗಿರುವಂತಹದ್ದು. CCTVಯಲ್ಲಿ ನೀವು ನೋಡ್ತಾ ಇರ್ಬೋದು. CCTV ದೃಶ್ಯಾವಳಿಗಳು ತುಂಬ ಕ್ಲಿಯರ್ ಕಟ್ ಆಗಿದ್ದಾವೆ. ಕೈಗೇನು ಸಿಗುತ್ತೋ ಅದರಲ್ಲೇ ಹೊಡೆಯುವಂತಹ ಒಂದು ಪ್ರಯತ್ನ, ಅವಾಚ್ಯ ಶಬ್ದಗಳಿಂದ ನಿಂದನೆ.